ದೇಶವೇ ಬೆಚ್ಚಿ ಬೀಳುವ ರಾಜ್ಯದ ಅತಿದೊಡ್ಡ ಅಬಕಾರಿ ಹಗರಣ ಒಂದೇ ವಿಳಾಸದಲ್ಲಿ CL7, CL2, CL9 ಲೈಸೆನ್ಸ್ ನೀಡಿದ ಅಬಕಾರಿ ಭ್ರಷ್ಟ ಅಧಿಕಾರಿಗಳು. ಬಿದ್ರಹಳ್ಳಿ ಹೋಬಳಿಯ ಕಿತಗನೂರಿನಲ್ಲಿ CL7 ಲೈಸೆನ್ಸ್ ಅಕ್ರಮ. ಕಿತಗನೂರಿನ ಮುಖ್ಯ ರಸ್ತೆಯ ಹಳೆಹಳ್ಳಿ ಗ್ರಾಮದ TN ತಿಮ್ಮೇಗೌಡರ ಹೆಸರಲ್ಲಿ CL7 ಲೈಸೆನ್ಸ್, ಬೇರೆ ಕಟ್ಟಡದ ಬ್ಲೂ ಪ್ರಿಂಟ್ ತೋರಿಸಿ CL7 ಲೈಸೆನ್ಸ್ ಪಡೆದುಕೊಂಡ ತಿಮ್ಮೇಗೌಡ ಮಸೀದಿಯಿಂದ 100 ಮೀಟರ್ ಅಂತರದೊಳಗೆ CL2 ಲೈಸೆನ್ಸ್ ನೀಡಿದ ಅಧಿಕಾರಿಗಳು. ಮಸೀದಿಯಿಂದ 106 ಮೀಟರ್ ದೂರದಲ್ಲಿ ವೈನ್ ಶಾಪ್ ಇದೆ ಎಂದು ಸುಳ್ಳು ವರದಿ ನೀಡಿದ ಅಧಿಕಾರಿಗಳು. KR ಪುರಂನ ಕೌದೇನಹಳ್ಳಿಯ ಬೃಂದಾವನ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ CL9 ಲೈಸೆನ್ಸ್ ಕಟ್ಟಡದ ಮುಂಭಾಗದ ಫೋಟೋವನ್ನ ತೋರಿಸಿ ಬೃಂದಾವನ್ ಬಾರ್ಗೆ CL9 ಲೈಸೆನ್ಸ್ ಪಡೆದು ಬೃಂದಾವನ್ ಬಾರ್ ವಿಳಾಸದಲ್ಲೇ KN ಲಕ್ಷ್ಮಿ ಹೆಸರಲ್ಲಿ CL7 ಲೈಸೆನ್ಸ್, ಕೊಲ್ಲಪ್ಪ ಕಾನ್ಸೆಪ್ಟ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ CL7 ಲೈಸೆನ್ಸ್ ನೀಡಿದ ಅಬಕಾರಿ ಅಧಿಕಾರಿಗಳು. ಬಿದ್ರಹಳ್ಳಿ ಹೋಬಳಿ ಕನಮಂಗಲದಲ್ಲಿ ನಕಲಿ ಬ್ಲೂ ಪ್ರಿಂಟ್ಗಳಿಗೆ CL7 ಲೈಸೆನ್ಸ್. ಇನ್ನು ಬಿದ್ರಹಳ್ಳಿಯ ರಾಂಪುರ ಗ್ರಾಮದ ಪುಟ್ಟಲಿಂಗಯ್ಯ ಎಂಬುವರ ಅಭಿಲಾಷ ಬಾರ್ ಅಂಡ್ ರೆಸ್ಟೋರೆಂಟ್, CL9 ಲೈಸೆನ್ಸ್ ಇರುವ ಅಭಿಲಾಷ ಬಾರ್ನ ವಿಳಾಸದಲ್ಲಿ EC ಪ್ರಕಾಶ್ಗೆ CL7 ಲೈಸೆನ್ಸ್. ಅಭಿಲಾಷ್ ಬಾರ್ ವಿಳಾಸದಲ್ಲೇ EC ಪ್ರಕಾಶ್ ಅವರ ದೀಪಾ ಕಂಫರ್ಟ್ ಲಾಡ್ಜ್ CL7 ಲೈಸೆನ್ಸ್ನ ನೀಲಿ ನಕ್ಷೆಯನ್ನ ಬಳಸಿಕೊಂಡು CL9 ಲೈಸೆನ್ಸ್ ಲಂಚ ಪಡೆದುಕೊಂಡು CL9 ಲೈಸೆನ್ಸ್ ನೀಡಿರುವ ಅಬಕಾರಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ಇದೇ ಅಬಕಾರಿ ಇನ್ಸ್ಪೆಕ್ಟರ್ ಭರತ್, ಎಕ್ಸೈಸ್ DYSP ತುಕಾರಾಮ್ ನಾಯಕ್, ಎಕ್ಸೈಸ್ DC ಅಜಿತ್ ಕುಮಾರ್ಗೆ ಜೈಲು ಕಾಯಂ ಆಗುತ್ತಾ? ಹಾಗಾದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ 8 ಝೋನ್ಗಳಲ್ಲಿ 106 ಕೋಟಿ ಅಕ್ರಮ, ಜೈಲ್ಗೆ ಹೋಗ್ತಾರೆ CL9 ಲೈಸೆನ್ಸ್ ನೀಡಿದ ಅಧಿಕಾರಿಗಳ ಜೊತೆ ಜೈಲ್ಗೆ ಹೋಗ್ತಾರೆ CL9 ಪಡೆದಂತಹ ಉದ್ಯಮಿಗಳು. ಕಂಪ್ಲೀಟ್ ಆಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾರ್ಯಾರು ಅಕ್ರಮ ಮಾಡಿದಾರೋ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು, ಅದೇ ಹೇಳಿದ್ರಲ್ಲ ಅಬಕಾರಿ ಇನ್ಸ್ಪೆಕ್ಟರ್ ಭರತ್, ಎಕ್ಸೈಸ್ DYSP ತುಕಾರಾಮ್ ನಾಯಕ್, ಎಕ್ಸೈಸ್ DC ಅಜಿತ್ ಕುಮಾರ್ ಸೇರಿದಂತೆ ಯಾರ್ಯಾರಿಗೆ CL9 ಅಕ್ರಮವಾಗಿ ತಗೊಂಡಿದಾರಲ್ಲ ಅವರು ಕೂಡ ಲೈಸೆನ್ಸ್ ಹೋಲ್ಡರು, ಅವರು ಕೂಡ ಜೈಲ್ಗೆ ಹೋಗೋದು ಪಕ್ಕ, ಇನ್ನೇನಿಲ್ಲ ಇವರೆಲ್ಲರೂ ಕೂಡ ಜೈಲ್ಗೆ ಹೋಗ್ತಾರೆ. ಇದೇ ಒಂದಷ್ಟು ಇವರ ಹೆಸರಲ್ಲಿ CL9 ತಗೊಂಡಿದ್ರಲ್ಲ 9 ಜನ ಉದ್ಯಮಿಗಳು, ಅವರು ಕೂಡ ಪಕ್ಕ ಫಿಕ್ಸ್ ಜೈಲ್ಗೆ ಹೋಗೋದು. ಸೊ ಹಾಗಾದ್ರೆ ಜೈಲ್ಗೆ ಹೋಗುವ ಅಧಿಕಾರಿಗಳು ಯಾರ್ಯಾರು? ನಂಬರ್ 1 ಅಬಕಾರಿ ಇನ್ಸ್ಪೆಕ್ಟರ್ ಭರತ್. ಸೊ ನಂಬರ್ 2 ಎಕ್ಸೈಸ್ DYSP ತುಕಾರಾಮ್ ನಾಯಕ್. ನಂಬರ್ 3 ಎಕ್ಸೈಸ್ DC ಅಜಿತ್ ಕುಮಾರ್. 20 ಅಬಕಾರಿ ಅಧಿಕಾರಿಗಳು ಇವರ ಜೊತೆ ಸೇರಿದಂತೆ ಜೈಲಿಗೆ ಹೋಗೋದು ಫಿಕ್ಸ್. ಈ 3 ಜನ ಫಿಕ್ಸ್, ಇವ್ರ ಜೊತೆ ಇನ್ನು 20 ಜನ ಅಬಕಾರಿ ಅಧಿಕಾರಿಗಳು ಜೈಲಿಗೆ ಹೋಗೋದು ಫಿಕ್ಸ್.